ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ತೆ. 708 ಕೆಇ ಹುದ್ದೆಗಳಿಗೆ ತಾವು ಅಪ್ಲಿಕೇಶನ್ ಹಾಕಿದ್ರೆ ನಿಮಗೋಸ್ಕರ ಈ ವಿಡಿಯೋ. ತಾವೇ ಭಾಳಷ್ಟು ಜನ ಮೆಸೇಜ್ ಮುಖಾಂತರ ಅಥವಾ ಕೆಲವರು ಕಾಲ್ ಮಾಡಿ ನನಗೆ ಒಂದಿಷ್ಟು ಡೌಟ್ಸ್ಗಳನ್ನು ಕೇಳಿದ್ರು. ಆ ಡೌಟ್ಸ್ಗಳಿಗೆ ನಾನಿವತ್ತು ಉತ್ತರ ಕೊಡಲು ಪ್ರಯತ್ನ ಮಾಡ್ತೀನಿ. ಈಗ ಆಲ್ರೆಡಿ ವೇಳಾಪಟ್ಟಿ ಬಿಟ್ಟಿದ್ದಾರೆ. ಡಿಸೆಂಬರ್, ಜನವರಿ, ಫೆಬ್ರವರಿಲಿ ಎಕ್ಸಾಮ್ ಇದೆ. ಡಿಸೆಂಬರ್ ಮತ್ತು ಫೆಬ್ರವರಿಯಲ್ಲಿ HK ಭಾಗದವ್ರಿಗಿದೆ. ಆಮೇಲೆ ಜನವರಿ ತಿಂಗಳಲ್ಲಿ ನಾನ್ HK ಭಾಗದವ್ರಿಗಿದೆ. ನೀವು ಡಿಗ್ರಿ ಮೇಲೆ ಹಾಕಿರ್ಬೋದು ಅಥವಾ ಡಿಗ್ರಿ ಕೆಳಗಡೆ PUC ಲೆವೆಲ್ ಪೋಸ್ಟ್ ಹಾಕಿರ್ಬೋದು. ಕೆಲವರಿಗೆ ಇನ್ನೂ ಒಂದೊಂದೂವರೆ ತಿಂಗಳ ಟೈಮ್ ಇದೆ, ಕೆಲವರಿಗೆ ಎರಡು ತಿಂಗಳಿದೆ, ಕೆಲವರಿಗೆ 2.5 ತಿಂಗಳ ಟೈಮ್ ಇದೆ. ಅಂದರೆ ಸಮಯ ಭಾಳೇನಿಲ್ಲ ಮತ್ತು ಭಾಳ ಕಮ್ಮಿನೂ ಇಲ್ಲ, ಎಷ್ಟು ಬೇಕಷ್ಟು ಸಮಯ ಇದೆ. ಯಾಕಂದರೆ ಈಗ ಆಲ್ರೆಡಿ ಅಪ್ಲಿಕೇಶನ್ ಬಿಟ್ಟು ಭಾಳ ದಿವಸ ಆಯಿತು. ತಾವೆಲ್ಲರೂ ಸರಿಯಾಗಿ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರ ಅಂದ್ಕೊಂಡಿನಿ. ಆ ಪ್ರಿಪ್ರೇಷನ್ ಜೊತೆಗೆ ಒಂದಿಷ್ಟು ಸಂದೇಹಗಳಿಗೆ ಇವತ್ತು ನಾನು ಆನ್ಸರ್ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಒಂದೊಂದಾಗಿ ನೋಡ್ತಾ ಹೋಗೋಣ. ಫಸ್ಟ್ ಡೌಟ್ ಏನಪ್ಪ ಅಂದರೆ, ಮೊದಲು ಓದಿದ್ದು ಓದಬೇಕಾ ಅಥವಾ ಬದಲಾವಣೆ ಮಾಡಬೇಕಂತಿದೆ. ಈಗ ನೀವು ಹಳೆಯ ವಿದ್ಯಾರ್ಥಿ ಅನ್ಕೊಳ್ಳೋಣ, 3 ವರ್ಷದಿಂದ 4 ವರ್ಷದಿಂದ 5 ವರ್ಷದಿಂದ ಓದ್ತಾ ಇರ್ತೀರ. ಸರ್, ಇಂಥ ಸಬ್ಜೆಕ್ಟ್ಗೆ ನಾನು ಇದನ್ನು ಈ ಬುಕ್ ಅಥವಾ ಈ ನೋಟ್ಸ್ ಓದ್ತಾ ಬಂದಿದ್ದೀನಿ, ಈ ಬದಲಾವಣೆ ಮಾಡಬೇಕಾ? ಯಾಕಂದರೆ ಇತ್ತೀಚೆಗೆ ಕ್ವಶನ್ ಪೇಪರ್ ಟಫ್ ಬರ್ತಾ ಇದೆ. ನಾವು ಬೇರೆ ಟೀಚರ್ಸ್ ಬೇರೆ ಆಳವಾಗಿ ಓದಿ ಅಂತ ಹೇಳ್ತಾ ಇದ್ದೀವಿ. ಬಟ್ ಪ್ರಾಕ್ಟಿಕಲಿ ನೋಡಿದಾಗ ನೋಡಿ, ನಿಮ್ಮ ಹತ್ರ ಏನು ಸೋರ್ಸ್ ಇದೆಯಲ್ಲ ಅದನ್ನು ಬಿಡಂಗಿಲ್ಲ. ಏನಂತಾರಲ್ಲ, ಹೊಸ ನೀರು ಬಂದಾಗ ಹಳೆ ನೀರು ಬಿಡಂಗಿಲ್ಲ. ನಿಮ್ಮ ಹತ್ರ ಏನು ನೋಟ್ಸ್ ಇದೆಯೋ ಅದನ್ನು ಫಸ್ಟ್ ಕನ್ಸಾಲಿಡೇಟ್ ಮಾಡ್ಕೊಳ್ಳಿ. ಅದನ್ನು ಕಂಪ್ಲೀಟ್ ಅದ್ರ ಮೇಲೆ ಗ್ರಿಪ್ ಇರಲಿ. ನೀವು ಯಾವ ಬುಕ್ ಓದಿದಿರೋ, ಯಾವ ನೋಟ್ಸ್ ಓದಿದಿರೋ ಅದನ್ನು ಈಗ ರಿವಿಷನ್ ಮಾಡಬೇಕು. ನೀವು KE 708 ಹುದ್ದೆಗಳಿಗೆ ನೀವು ಪ್ರಿಪ್ರೇಷನ್ ಮಾಡ್ತಾ ಇದ್ರೆ ಈಗಿರುವ ಸಮಯದಲ್ಲಿ ನೀವು ಇಷ್ಟು ದಿನ ಏನು ಓದ್ಕೊಂಡು ಬಂದಿರಲ್ಲ ಅದ್ರ ಮೇಲೆ ಸಂಪೂರ್ಣ ಗ್ರಿಪ್ ಇರಬೇಕು. ನೆನ್ಪಿಟ್ಕೊಂತೀರ? ಅಲ್ಲಿಗೆ ಮುಗಿಯಲ್ಲ. ಅದ್ರ ಜೊತೆಗೆ ಸ್ವಲ್ಪ ಆಳವಾಗಿ ಹೋಗೋದಕ್ಕೆ ಪ್ರಯತ್ನ ಪಡಬೇಕು. ಎಷ್ಟಾಗುತ್ತೆ ಅಷ್ಟು. 100% ಆಗಲಿಕ್ಕಿಲ್ಲ, ಒಂದು 40%, 50%. ಈಗ ಉದಾಹರಣೆಗೆ ಸೌರಮಂಡಲದ ಬಗ್ಗೆ ನೀವು ನಿಮ್ಮ ಹತ್ರ ಏನು ಬುಕ್ ಇದೆ, ಏನು ನೋಟ್ಸ್ ಇದೆ ಓದಿರ್ತೀರ. ಸೋಲಾರ್ ಸಿಸ್ಟಮ್ ಬಗ್ಗೆ ತಿಳ್ಕೊಂಡಿರ್ತೀರ. ಈಗ ಸ್ವಲ್ಪ ಆಳವಾಗಿ ಓದಂತ ಹೇಳಿದ್ರೆ ಸ್ವಲ್ಪ ರಂಗನಾಥ್ ಬುಕ್ ತೆಗೆದು ನೋಡೋದು. ಏನಿದೆ ಇನ್ನು ನನ್ನ ನೋಟ್ಸಲ್ಲಿ ಇಲ್ಲಾರ್ದು ಇನ್ನೂ ಏನಿದೆ ಪ್ರಯತ್ನ ಮಾಡ್ಬೋದಲ್ಲ. ಅವಾಗ ನೀವು ಆಳವಾಗಿ ನೋಡೋಕ್ಕೆ ಶುರು ಮಾಡಿದಾಗ ಇನ್ನಷ್ಟು ನೀವು ಮತ್ತೆ ನಿಮ್ಮ ನಾಲೆಜನ್ನು ಡೀಪ್ ಆಗ್ತದೆ. ಸೊ ನಾನು ಪ್ರಾಕ್ಟಿಕಲ್ ಆಗಿ ಕರೆಕ್ಟಾಗಿ ಹೇಳ್ತಾ ಇದ್ದೀನಿ. ನೀವು ಇಷ್ಟು ದಿನ ಏನು ಓದಿದಿರೋ ಅದನ್ನು ಬಿಡಂಗಿಲ್ಲ, ಅದನ್ನೇ ರಿವಿಷನ್ ಮಾಡಬೇಕೀಗ. ಅದ್ರ ಜೊತೆಗೆ ಎಷ್ಟಾಗುತ್ತೆ ಅಷ್ಟು ಒಂಚೂರು ಕ್ಯೂರಿಯಾಸಿಟಿಯಿಂದ ಡೀಪಾಗಿ ಹೋಗೋಕ್ಕೆ ಪ್ರಯತ್ನ ಪಡೋದು. ಇದು ನಿಜವಾದ ದಾರಿ ಅಂತ ನನಗನ್ಸುತ್ತೆ. ಯಾಕಂದರೆ ಸಂಪೂರ್ಣವಾಗಿ ಈಗ ಹಳೆದೆಲ್ಲ ಬಿಟ್ಟು ಹೊಸದಕ್ಕೆ ನೀವು ಅಡ್ಜಸ್ಟ್ ಆಗ್ತಿರಲ್ಲ ಗೊತ್ತಿಲ್ಲ. ಹೊಸದು ನಿಮ್ಗೆ ಹೆಂಗೆ ಹೋಗುತ್ತೋ ಗೊತ್ತಿಲ್ಲ. ಹೀಗಾಗಿ ಇದೊಂದು ಸರಿಯಾದ ವೇ ಅಂತ ನನಗನ್ನಿಸ್ತು. ನಾನು ಆನ್ಸರ್ ಮಾಡಿದೆ. ಸೆಕೆಂಡ್ ಕ್ವೆಶನ್ ಬರೋಣ. ನಾನು ಹೊಸ ವಿದ್ಯಾರ್ಥಿ ಹೆಂಗೆ ಪ್ರಾರಂಭ ಮಾಡಬೇಕು ನೋಡಿ. ಹೀಗೆ ಈ 2 ತಿಂಗಳಿಂದ 3 ತಿಂಗಳಿಂದ ಅಥವಾ 1 ತಿಂಗಳಿಂದ ಅಥವಾ ಈ 5-6 ತಿಂಗಳಿಂದ ನಾನು ಪ್ರಿಪರೇಷನ್ ಸ್ಟಾರ್ಟ್ ಮಾಡೀನಿ ಸರ್, ನಾನು ಹೆಂಗೆ ಮಾಡಬೇಕು ಅಂತ ನೀವು ಯಾರಾದರೂ ಇದ್ದರೆ ನೋಡಿ, ಜಸ್ಟ್ ನಾನು ನಿಮ್ಗೆ ಹೇಳ್ಬಿಡ್ತೀನಿ. 6 to 12 ಬುಕ್ ಕಂಪಲ್ಸರಿ ಓದಲೇಬೇಕು. ಮ್ಯಾಂಡೇಟ್ರಿ ಕಡ್ಡಾಯ ಅಂದರೆ ಕಡ್ಡಾಯ. ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಂಗಿಲ್ಲ. ಯೂಟ್ಯೂಬಲ್ಲಿ ಯಾರು ಸ್ಕಿಪ್ ಮಾಡ್ತಿರಲ್ಲ ಹಂಗೆ ಮಾಡೋಂಗಿಲ್ಲ. ಅದನ್ನ 6ನೇ ಕ್ಲಾಸಿಂದ 12ನೇ ಕ್ಲಾಸ್ ವಿಶೇಷವಾಗಿ ಯಾವುದಾದ್ರು ಓದಬೇಕು, ಸಂವಿಧಾನ ಓದಬೇಕು, ಇತಿಹಾಸ ಓದಬೇಕು, ಭೂಗೋಳಶಾಸ್ತ್ರ ಓದಬೇಕು, ಅರ್ಥವ್ಯವಸ್ಥೆ ಓದಬೇಕು. ಆಮೇಲೆ 6 to 10 ಸೈನ್ಸ್ ಓದಬೇಕು ಕಂಪಲ್ಸರಿ. ಎಕ್ಸಾಮಿನ 15 ದಿನ ಇದೆ, ಅದೇನು ಗೊತ್ತಿಲ್ಲ, 15 ದಿನ ಇದೋ 3 ತಿಂಗಳಿದೋ 3 ವರ್ಷ ಇದೋ ಅದು ಓದಲೇಬೇಕು. ಹೊಸಬರಿಗೆ ಹೇಳ್ತಾ ಇದ್ದೀನಿ. ಆಮೇಲೆ ನಿಮಗೆ ಕ್ಲಾಸಸ್ ಅವಶ್ಯಕತೆ ಭಾಳ ಇದೆ. ಯಾಕಂದ್ರೆ ಇವರು ನಾನು ಫಸ್ಟ್ ಕ್ವಶನ್ಗೆ ಆನ್ಸರ್ ಮಾಡಿದ್ದು ಭಾಳ ಜನ ಈಗ ಆಲ್ರೆಡಿ ಕೋಚಿಂಗ್ ತೊಗೊಂಡವರು, ಈಗ ಆಲ್ರೆಡಿ ಅವ್ರ ಹತ್ರ ಯಾವುದೋ ಒಂದು ನೋಟ್ಸ್ ಇದೆ, ಯಾವುದೋ ಒಂದು ಬುಕ್ ಇದೆ, ಈಗ ಆಲ್ರೆಡಿ ಅವರು ಪಳಗಿರೋರು. ನೀವು ಹಂಗಲ್ಲ, ನಿಮಗೆ ಕ್ಲಾಸಸ್ ಅವಶ್ಯಕತೆ ಇದೆ. ಕ್ಲಾಸ್ ತೊಗೊಂಡ್ರು ಭಾಳ ಒಳ್ಳೆಯದು. ನಿಮ್ಮದು ಪ್ರಿಪ್ರೇಷನ್ ಸ್ಪೀಡ್ ಆಗುತ್ತೆ, ವೇಗ ಆಗುತ್ತೆ. ಹೇಳ್ತಾರೆ ಕ್ಲಾಸಲ್ಲಿ, ನೀವು ಆಫ್ಲೈನ್ ಆದ್ರೂ ತೊಗೊಳ್ಳಿ, ಆನ್ಲೈನ್ ಆದ್ರೂ ತೊಗೊಳ್ಳಿ, ಎಲ್ಲಾದ್ರೂ ನಿಮ್ಮ ಇಷ್ಟ. ಹೇಳ್ತಾರೆ ಕ್ಲಾಸಲ್ಲಿ, ಇದು ಈ ಎಕ್ಸಾಮಿಗೆ ಬರುತ್ತೆ, ಇದು ಇಂಪಾರ್ಟೆಂಟು, ಈ ಇತ್ತೀಚೆಗೆ ಟ್ರೆಂಡ್ ಹಿಂಗಿದೆ, ಕ್ವಶನ್ ಪೇಪರ್ ಹಿಂಗೆ ಬರ್ತಾ ಇದೆ, ನಿಮ್ಗೆ ಯಾವಾಗ ಹೆಂಗೆ ಗೊತ್ತಾಗುತ್ತೆ? ಕ್ಲಾಸು ತುಂಬಾ ಇಂಪಾರ್ಟೆಂಟ್. ಇಲ್ಲ ಸರ್, ನಾನು ಕ್ಲಾಸಿಗೆ ಹೋಗಲ್ಲ, ನಾನೇ ಸ್ವಂತ ಓದ್ತೀನಿ ಅಂದ್ರೆ, ಬಟ್ ಇದನ್ನ ನೀವು ತಲೆಗೆ ಇಟ್ಕೋಬೇಕು. ಇತ್ತೀಚೆಗೆ ಟ್ರೆಂಡ್ ಏನು ನಡೀತಾ ಇದೆ, ಕ್ವಶನ್ಸ್ ಹೆಂಗೆ ಬರ್ತಾ ಇದೆ, ಅದ್ರ ಬಗ್ಗೆ ಎಲ್ಲ ಭಾಳ ಅವೇರ್ನೆಸ್ ಇರಬೇಕು, ತುಂಬ ಹಾರ್ಡ್ ವರ್ಕ್ ಮಾಡಬೇಕು. ಓಕೆ, ಸೊ ತಾವು ಯಾರಾದರೂ ಆನ್ಲೈನ್ ಕ್ಲಾಸ್ ಜಾಯ್ನ್ ಆಗ್ತಿರಂದ್ರೆ, ಕ್ಲಾಸ್ಗೆ ಬರ್ತಿರಂದ್ರೆ, ಈಗ ನಮ್ಮ ಆಲ್ರೆಡಿ ಒಂದು ಬ್ಯಾಚ್ ಸ್ಟಾರ್ಟ್ ಆಗಿದೆ. ಸಂಕಲ್ಪ ಪಥ ಆ್ಯಪಲ್ಲಿ ಈಗ 15 ದಿವಸದ ಬ್ಯಾಚ್ ಸ್ಟಾರ್ಟ್ ಆಗಿ. ಈಗ 15 ದಿವಸ ಆಗಿದಿಲ್ಲ ಸರ್, ಹೆಂಗಂದ್ರೆ ಅದು ರೆಕಾರ್ಡೆಡ್ ನೋಡ್ಬೋದು. ಅದಕ್ಕೆ ನಾವೇನು ಮಾಡೀವಿ, ಈಗ ನಿನ್ನೆ ಮೀಟಿಂಗ್ ಮಾಡಿ ನಿನ್ನೆಯಿಂದ ಏನು ಮಾಡಿಬಿಟ್ಟು ನಾವು ಇನ್ಮೇಲೆ ಕ್ಲಾಸಸ್ ಸ್ಪೀಡ್ ಮಾಡಬೇಕು. ಈ KE 708 ಹುದ್ದೆಗಳಿಗೆ ಬರೆಯುವಂಗೆ ನಾವು ಕ್ಲಾಸಸ್ನ ಕೊಡಬೇಕು ಅಂತ ಈಗ ಎಲ್ಲರೂ ಡಬಲ್ ಕ್ಲಾಸು ಮಾಡ್ತಾ ಇದೆ. ಇಷ್ಟು ದಿನ ನಾನು ಬೆಳಗ್ಗೆ ಒಂದೇ ಜಿಯೋಗ್ರಫಿ ತಗೊಂಡಿದ್ದೆ, ಇನ್ಮೇಲೆ ಮಧ್ಯಾಹ್ನ ಪಂಚಾಯತ್ ರಾಜ್ ಗ್ರಾಮೀಣಾಭಿವೃದ್ಧಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಾಯಂಕಾಲ 6ರಿಂದ. ಇಲ್ಲಿ ನಾನು ಭೂಗೋಳಶಾಸ್ತ್ರ ತಗೊತೀನಿ, ಅದ್ರ ಜೊತೆಗೆ ನಾನೇ ಭೂ ಸುಧಾರಣೆ, ಗ್ರಾಮೀಣಾಭಿವೃದ್ಧಿ ಸಹಕಾರ, ಪಂಚಾಯತ್ ರಾಜ್ ಇವೆಲ್ಲ ಕೂಡ ನಾನೇ ತಗೋತೀನಿ, ಶ್ರೀಧರ್ ಸರ್. ಸೊ ಹೀಗಾಗಿ ಇನ್ಮೇಲೆ ಲೈವ್ ಕ್ಲಾಸಸ್ಸು ಜಾಸ್ತಿ ಆಗ್ತವೆ. ಯಾಕಂದರೆ ಈಗ KE 708 ಹುದ್ದೆಗಳ ಗಮನದಲ್ಲಿ ಇಟ್ಕೊಂಡು ಕ್ಲಾಸ್ ಮಾಡ್ತಾ ಇದ್ದೀವಿ. ಆಮೇಲೆ ಏನಾಗುತ್ತೆ, ಇದು 1 ವರ್ಷ ವ್ಯಾಲಿಡಿಟಿ ಇರುತ್ತೆ ನೋಡಿ. ನೀವು ಈ ಕೋರ್ಸ್ಗೆ ಜಾಯ್ನ್ ಆದರೆ
1 ವರ್ಷದವರೆಗೂ ರೆಕಾರ್ಡೆಡ್ ಕ್ಲಾಸ್ ನೋಡ್ಬೋದು. ಮುಂದೆ ಬರುವಂತಹ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರು, ಗ್ರೂಪ್ ಸಿ ಎಲ್ಲ ಪರೀಕ್ಷೆಗಳಿಗೆ ಅನುಕೂಲ ಆಗುತ್ತೆ. ನೀವು ಮುಂದೆ PSI PC ಯಾವ ಎಕ್ಸಾಮ್ಗೂ, ಯಾಕಂದ್ರೆ ಅಲ್ಲಿ ಇದೇ ಇರುತ್ತೆ, ಸಂವಿಧಾನ ಇರುತ್ತೆ, ಭೂಗೋಳಶಾಸ್ತ್ರ ಇರುತ್ತೆ. ಅಲ್ಲಿ ಇವು ಇರಲ್ಲ ಅಷ್ಟೇ. ಯಾವ ಇರಲ್ಲ? ಸಾಮಾನ್ಯ ಇಂಗ್ಲಿಷ್ ಇರಲ್ಲ, ಸಾಮಾನ್ಯ ಕನ್ನಡ ಇರಲ್ಲ, ಸಾಮಾನ್ಯ ಕಂಪ್ಯೂಟರ್ ಜ್ಞಾನ ಇರಲ್ಲ, ಬಿಟ್ಟರೆ ಉಳಿದಿದ್ದೆಲ್ಲ ಇರ್ತಾವ. ಸೊ ಹೀಗಾಗಿ ಅಥವಾ ನೀವು ಪೇಪರ್ 1 ಪೇಪರ್ 2ಗೆ ಸಪ್ರೇಟ್ ತಗೋಬಹುದು ಅಡ್ಮಿಷನ್. ಪೇಪರ್ 1ಗೆ ಸಪ್ರೇಟ್ ಅಡ್ಮಿಷನ್ ತಗೋಬಹುದು, ಪೇಪರ್ 2ಗೆ ಸಪ್ರೇಟ್ ಅಡ್ಮಿಷನ್ ತಗೋಬಹುದು. ಆ ಥರನೂ ಅವಕಾಶ ಇದೆ. ಇಲ್ಲಿ ನಂಬರ್ ಇದೆ ನೋಡಿ, ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಗೆ ಏನೇ ಡೌಟ್ ಇದ್ರೆ ಆನ್ಸರ್ ಮಾಡ್ತಾರೆ. 7411175758 ಈ ನಂಬರ್ಗೆ ಕಾಲ್ ಮಾಡಿದ್ರೆ ನಿಮ್ಗೆ ಏನು ಡೌಟ್ ಇದ್ರು ಎಲ್ಲ ಯಾಪದು ಏನು ಎಂತ ಅಲ್ಲೇನು ಮಾಡಿ ನೀವು ನನ್ನ ರೆಫರಲ್ ಕೋಡ್ ಹಾಕಿ SB01 ಎಸ್ ಅಂದರೆ ಶ್ರೀಧರ್, ಬಿ ಅಂದರೆ ಬಿರಾದರ್, SB01 ರೆಫರಲ್ ಕೋಡ್ ಹಾಕಿ ನಿಮ್ಗೆ 10% ಡಿಸ್ಕೌಂಟ್ ಉಳಿತು. 200-300 ರೂಪಾಯಿ ನಿಮ್ಗೆ ಉಳಿತಾಗತ್ತೆ. ಬರೀ ಪೇಪರ್ 1 ತೊಗೊಂಡ್ರೆ ಅಲ್ಲಿ 200 ಉಳಿಯುತ್ತೆ. ಆಮೇಲೆ ಫುಲ್ ತೊಗೊಂಡ್ರೆ 300 ರೂಪಾಯಿ ಉಳಿತೈತಿ. 10% ಡಿಸ್ಕೌಂಟ್ ಸಿಗುತ್ತೆ. ಅರ್ಥ ಆಯ್ತಾ? ಪೇಪರ್ 2ಗೆ ಡಿಸ್ಕೌಂಟ್ ಇಲ್ಲ. ಈಗ ಹೇಳ್ಬಿಡ್ತೇನೆ ನಾನು. ಪೇಪರ್ 2ಗೆ ಜಸ್ಟ್ 1000 ರೂಪೀಸ್ ಇದೆ. ಈ 3 ಸಬ್ಜೆಕ್ಟ್ಗೆ 1000 ರೂಪೀಸ್ ಇದೆ. ಇಲ್ಲಿ ಡಿಸ್ಕೌಂಟ್ ಇಲ್ಲ. ಸೊ ಈ ಒಂದು ಕೋರ್ಸ್ನ ಯೂಸ್ ಮಾಡಿ, ಈ ಬ್ಯಾಚ್ ಕೋರ್ಸ್ನ ಯೂಸ್ ಮಾಡ್ಕೊಳ್ಳಿ. ಆಮೇಲೆ ಈ ಬ್ಯಾಚ್ ಕೋರ್ಸ್ಗೆ ಸಂಬಂಧಪಟ್ಟಂತ ನಿಮಗೆ ಮಾಹಿತಿ ಬೇಕಂದ್ರೆ ಫಸ್ಟ್ ಕಮೆಂಟಲ್ಲಿ ಎಲ್ಲ ಡೀಟೇಲ್ ಕೊಟ್ಟಿದ್ದೀನಿ. ಯಾವುದೇ ಕಾರಣಕ್ಕೂ ನಂಬರ್ ಕೊಟ್ಟಿನಿ ನಾನು. ಆ ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ರೆ ನಿಮಗೆಲ್ಲ ಅಡ್ಮಿಷನ್ ಕೂಡ ಹೆಂಗೆ ಮಾಡಬೇಕು ಎಲ್ಲ ಹೇಳ್ಕೊಡ್ತಾರೆ. ಕ್ಲಿಯರ್ ಇದೆಯಾ? ರೈಟ್. ಸೊ ಈಗ ನೆಕ್ಸ್ಟ್ ಥರ್ಡ್ ಡೌಟಿಗೆ ಬರೋಣ. ಹೊಸ ವಿದ್ಯಾರ್ಥಿ ಗೊತ್ತಾಯ್ತಾ? ಸೊ ನೀವು ಕ್ಲಾಸಸ್ಗೆ ಮಹತ್ವ ಕೊಡಬೇಕು, ಮತ್ತೆ ಬೇಸಿಕ್ಸ್ ಅಂತೂ ಓದಲೇಬೇಕು. ಆಮೇಲೆ ಇಬ್ರು ಹೇಳ್ತೀನಿ, ಇಬ್ರು ಕ್ವಶನ್ ಪೇಪರ್ಸ್ ಅಂತೂ ಮ್ಯಾಂಡೇಟ್ರಿ, ಕಂಪಲ್ಸರಿ. ಕ್ವಶನ್ ಪೇಪರ್ಸ್, ಮಾದರಿ ಪ್ರಶ್ನೆ ಪತ್ರಿಕೆಗಳು ಮತ್ತು ಹಳೆ ಪ್ರಶ್ನೆ ಪತ್ರಿಕೆಗಳು ನೀವು ಮಾಡ್ತಾನೆ ಹೋಗಬೇಕಾಗುತ್ತೆ. ಅದಂತೂ ಬಿಡಂಗಿಲ್ಲ. ನೆಕ್ಸ್ಟ್ ಕಟ್ ಆಫ್ ಎಷ್ಟು ನಿಲ್ಬೋದು ಅಂತಿದೆ ನೋಡಿ. ಕಟ್ ಆಫ್ ಅಷ್ಟು ಇಷ್ಟು ಅಂತ ಗೆಸ್ ಮಾಡೋಕ್ಕಾಗಲ್ಲ. ಕ್ವಶನ್ ಪೇಪರ್ ಈಸಿ ಬಂದರೆ ಕಟ್ ಆಫ್ ಹೆಚ್ಚಿಗೆ ನಿಲ್ಲುತ್ತೆ. ಕ್ವಶನ್ ಪೇಪರ್ ಟಫ್ ಬಂದರೆ ಕಟ್ ಆಫ್ ಕಮ್ಮಿ ಇರುತ್ತೆ. ಹೀಗಾಗಿ ನಾನೇನು ಹೇಳ್ತೀನಿ, ಕಟ್ ಆಫ್ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ. ಯಾಕೆ ಅಂತ ಬಂದಾಗ, ಪ್ರಶ್ನೆ ಬಂದಾಗ, ಈಗ ಇತ್ತೀಚೆಗೆ ಕ್ವಶನ್ ಪೇಪರು ಟಫೇ ಬರ್ತಾ ಇದೆ. ಈಗ ಪ್ರಸನ್ನ ಸರ್ ಇದ್ದಾರೆ, KEದಲ್ಲಿ ಯಾರಿದ್ದಾರೆ? ಪ್ರಸನ್ನ ಸರ್ ಇದ್ದಾರೆ. ಪ್ರಸನ್ನ ಸರ್ ಅಂದರೆ ಸ್ಟ್ಯಾಂಡರ್ಡ್ ಕ್ವಶನ್ ಪೇಪರ್ಸ್. ಹೀಗಾಗಿ ನೀವು ಭಾಳ ತಲೆ ಕೆಡಿಸ್ಕೋಬೇಡಿ. ಈಗ 100ಕ್ಕೆ 90 ಅಂತ ಯಾರಿಗೂ ಹಾಕೋಕ್ಕಾಗಲ್ಲ. ಈಗಿನ ಪ್ರಶ್ನೆ ಪತ್ರಿಕೆಗಳು 100ಕ್ಕೆ 90 ಟಚ್ ಮಾಡೋಕ್ಕಾಗಲ್ಲ. ನೀವು 70 ಕರೆಕ್ಟ್ ಮಾಡಿದ್ರು ನೀವು ಗೆದ್ದರು ಯುದ್ಧ. ಅಥವಾ ಇನ್ನು 60ಕ್ಕೆ ಯಾರಿಗೆ ಗೊತ್ತಿನ 60 ಕರೆಕ್ಟ್ ಹಾಕಿದ್ರು ಆಗುತ್ತೆ. ಆ ಪರಿಸ್ಥಿತಿ ಬಂದಿದೆ. ಸೊ ನಿಮ್ಮ ಕೆಲಸ ಏನು? ಕ್ವಶನ್ ಪೇಪರ್ ಕೊಟ್ಟ ತಕ್ಷಣ ಫಸ್ಟ್ ಬರವೆಲ್ಲ ಹಾಕೊಂತ ಹೋಗ್ರಿ ಪರ್ಫೆಕ್ಟಾಗಿ. ನೀವು ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಮಾಡಬಾರ್ದಂದ್ರೆ ಹಿಂದೆ ಪ್ರಶ್ನೆ ಪತ್ರಿಕೆಗಳು ಹೆಚ್ಚಿಗೆ ಸಾಲ್ವ್ ಮಾಡಬೇಕು. ಗೊತ್ತಾಯ್ತಾ? ಭಾಳ ಜನ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಮಾಡ್ತಾರೆ. ಕೆಳಗಿನ ಯಾವುದು ತಪ್ಪಾಗಿದೆ, ಕೆಳಗಿನ ಯಾವುದು ಸರಿ ಇದೆ ಅದು ನೋಡೋದಿಲ್ಲ, ಗಮನಿಸೋದಿಲ್ಲ. ಸೊ ಹೆಚ್ಚು ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ರೆ ಆ ಮಿಸ್ಟೇಕ್ ಆಗಲ್ಲ. ಆಮೇಲೆ ಸ್ಪೀಡ್ ಓದೋ ರೂಢಿ ಇರಬೇಕು. ಕ್ವಶನ್ ಪೇಪರ್ ಪಟ ಅಂತ ಬಿಡಿಸ್ಬೇಕು, ಹೊಡೆದಂಗೆ ಬಿಡಿಸ್ಬೇಕು. ಬರವೆಲ್ಲ ಫಸ್ಟ್ ಹಾಕೊಂತ ಹೋಗ್ರಿ. ಆಮೇಲೆ ಸೆಕೆಂಡ್ ರೌಂಡ್ ಮತ್ತೆ ಸ್ವಲ್ಪ ವಿಚಾರ ಮಾಡಿ, ಥಿಂಕ್ ಮಾಡಿ ಹಾಕುವಂಥದ್ದು ಬರ್ರಿ. ಥರ್ಡ್ ರೌಂಡ್ ಮತ್ತೊಂದು ಸ್ವಲ್ಪ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಹಾಕಿ. ಸುಮ್ಮನೆ ಎಲ್ಲನೂ ಹಾಕೋಕೆ ಹೋಗ್ಬೇಡಿ. ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ, 0.25 ನೆಗೆಟಿವ್ ಇರುತ್ತೆ. ಅರ್ಥ ಆಗ್ತಿದೆಯಾ? ಸೊ ನಿಮ್ದು ಕೆಲಸ ಇಷ್ಟೇ. ಬರವೆಲ್ಲ ಕನ್ಫರ್ಮ್ ಇದ್ದಿದ್ದು ಫಸ್ಟ್ ರೌಂಡಲ್ಲಿ ಹಾಕೊಂಡು ಬರ್ರಿ. ಮತ್ತೆ ಸ್ವಲ್ಪ ವಿಚಾರ ಮಾಡಿ, 2 ಆಪ್ಷನ್ ಮಧ್ಯೆ ಡೌಟ್ ಇದ್ರೆ ಸ್ವಲ್ಪ ಇದು ಇರ್ಬೋದು ಅಂತ ಗೆಸ್ ಮಾಡಿ ಸೆಕೆಂಡ್ ರೌಂಡ್. ಥರ್ಡ್ ರೌಂಡಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು. ಆಮೇಲೆ ಉಳಿದು ಬಿಟ್ಬಿಡಿ. ಅದು ಕಟ್ ಆಫ್ ಎಷ್ಟು ನಿಲ್ಲುತ್ತೋ ಬಿಡುತ್ತೋ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನೀವು ಕಷ್ಟಪಟ್ಟು ಓದಿದ್ರೆ, ಸರಿಯಾಗಿ ಓದಿದ್ರೆ ಕಟ್ ಆಫ್ಗಿಂತಲೂ 20 ಮಾರ್ಕ್ಸ್ ಮುಂದಿರ್ಬೋದು. ನೀವು ಏನೂ ಓದಲಾರ್ದೆ ಸುಮ್ ಹೋದ್ರೆ ಕಟ್ ಆಫ್ಗಿಂತ 30 ಮಾರ್ಕ್ಸ್ ಹಿಂದಿರ್ಬೋದು. ಅರ್ಥ ಆಯ್ತಾ? ಸೊ ಹೀಗಾಗಿ ಕ್ವಶನ್ ಪೇಪರ್ ಟಫ್ ಬಂದಾಗ ಕಟ್ ಆಫ್ ಕಮ್ಮಿ ಇರುತ್ತೆ. ಸಹಜವಾಗಿ ನೀವು ಸರಿಯಾಗಿ ಪ್ರಿಪ್ರೇಷನ್ ಮಾಡಿದ್ರೆ ಅದು ಯಾವುದೂ ಮ್ಯಾಟ್ರ್ ಆಗಲ್ಲ ಅನ್ನೋದು ನನ್ನ ಉದ್ದೇಶ. ನೆಕ್ಸ್ಟ್, ಪ್ರಶ್ನೆ ಪತ್ರಿಕೆ ಸರಳ ಇರುತ್ತೆ ಅಥವಾ ಕಠಿಣ ಇರುತ್ತೆ? ನಾನು ಈಗಲೇ ಹೇಳಿದ್ದೀನಿ. ಈಗ KEದಲ್ಲಿ ಪ್ರೆಸೆಂಟ್ ಯಾರಿದ್ದಾರೆ? ಪ್ರಸನ್ನ ಸರ್ ಇದ್ದಾರೆ. ಸರಳ ಅನ್ನೋದು ಮಾತೇ ಇಲ್ಲ, ಕಠಿಣ ಬಂದೇ ಬರುತ್ತೆ. ಒಂದು ವೇಳೆ ಸರಳ ಬಂದ್ರೆ ಏನು ಪ್ರಾಬ್ಲಮ್ ಇಲ್ಲ. ಈಗ ನೀವು ಬುಮ್ರಾ ಇದಾರಂತ ರೆಡಿ ಆಗ್ಬೇಕು. ಬಾಲರ್ ನೀವು ಬ್ಯಾಟಿಂಗ್ ಹೋಗ್ತಿದ್ದೀರಾ, ಯಾರು ಬಾಲರ್ ಎದುರುಗಡೆ? ನಂಬರ್ 1 ಬಾಲರ್ ಯಾರು? ಬುಮ್ರಾ. ಅದನ್ನ ಬಿಟ್ಟು ಬೇರೆ ಯಾವನೋ ಸೊಳಿಕೆ ಪೊಳಿಕೆ ಬರೀ ಯಾವನೋ ಬಾಲಿಂಗ್ ಬಂದ್ರೆ ಹೊಡೆಯಲ್ಲ ನೀವು. ಆರಾಮ್ಸೆ ಎಲ್ಲ ಬಾಲ್ 6 ಹೊಡಿಬೋದು. ಇವನೇ ಅವನು ಬಿಡಾತಿ. ಅರ್ಥ ಆಗ್ತಿದೆಯಾ? ಸೊ ನೀವು ಬುಮ್ರಾಗೆ ರೆಡಿ ಆಗಿಬಿಟ್ರೆ, ಬುಮ್ರಾ ಬಾಲಿಂಗಿಗೆ ನೀವು ರೆಡಿ ಆಗಿಬಿಟ್ರೆ ಉಳಿದವ್ರು ಯಾವ ಲೆಕ್ಕ ರೀ? ಕ್ವಶನ್ ಪೇಪರ್ ಸರಳ ಬಂದರೆ ಏನು ಸಮಸ್ಯೆ ಇಲ್ಲ, ಟಫ್ ಬಂದ್ರೇ ಸಮಸ್ಯೆ ಇದೆ. ಅದಕ್ಕೆ ರೆಡಿಯಾಗಿ. ಕ್ವಶನ್ ಪೇಪರ್ ಟಫ್ ಬಂದ್ರೇ ಸಮಸ್ಯೆ ಇದೆ, ಅದಕ್ಕೆ ರೆಡಿಯಾಗಿ ಅನ್ನೋದು ಅಷ್ಟೇ ಉದ್ದೇಶ. ಇವಿಷ್ಟು ಸಿಂಪಲ್. ನಿಮಗೆ ಮತ್ತೇನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆ ಡೌಟ್ಗಳಿಗೂ ಕೂಡ ನಾನು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಈ ಕ್ಲಾಸ್ಗೆ ಜಾಯ್ನ್ ಆಗಿ. ತುಂಬಾ ಸ್ಟ್ಯಾಂಡರ್ಡ್ ಕ್ಲಾಸಸ್ ಇದೆ. ಇತ್ತೀಚಿನ ಟ್ರೆಂಡ್ಗೆ ಅನುಗುಣವಾಗಿ, ಇತ್ತೀಚಿನ ಪ್ರಶ್ನೆ ಪತ್ರಿಕೆಗೆ ಅನುಗುಣವಾಗಿ ನಾವು ಕ್ಲಾಸಸ್ ಮಾಡ್ತಾ ಇದ್ದೀವಿ. ಈಗ ಆಲ್ರೆಡಿ ನಾನು ಭೂಗೋಳಶಾಸ್ತ್ರ ಮಾಡ್ತಾ ಇದ್ದೀನಿ. ಇವತ್ತಿನಿಂದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಓಕೆ, ಸೊ ಥ್ಯಾಂಕ್ ಯು ಸೊ ಮಚ್. ಮತ್ತೆ ಕ್ಲಾಸಲ್ಲಿ ಭೇಟಿ ಆಗೋಣ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು, ಧನ್ಯವಾದಗಳು.